ಬರೋದ್ ಬಗ್ಗೆ ಮತ್ತೆ ತಾವೇ ಇದು ಮಾಡ್ತಾ ಇದ್ದೀರಿ. ಅಲ್ಲಿ ನಮಗೆ ಅನುದಾನದ ಕೊರತೆ ಇದೆ, ನಮಗೆ ಅನ್ಯಾಯ ಆಗ್ತಾ ಇದೆ. ನೀರಾವರಿ ಆಗಲಿ, ಶಿಕ್ಷಣ, ಆರೋಗ್ಯ ಎಲ್ಲ ಥರದಿಂದ ನಮಗೆ ಒಂದು ಮತ್ತು ಆ ಭಾಗದವರಿಗೆ ಒಂದು ಆಗ್ತಾ ಇರೋದ್ರಿಂದ ನಮ್ಮದು ನಾವು ಮಾಡಿಕೊಟ್ರೆ ನಾವು ಪ್ರಗತಿಯನ್ನು ಮಾಡ್ಕೋತೀವಿ. ನಮಗೆ ಫಂಡ್ಸ್ ಹೆಚ್ಚು ಬರ್ತಾವ ಅಂತೇಳಿ ನಮ್ಮ ಒಂದು ಕೂಗು. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅನ್ನೋಂಥದ್ದು ವಿನಂತಿ. ಸರ್ಕಾರ ತಮ್ಮದೇ ಇದೆ, ಯಾಕೆ ಅನುದಾನ ಕಡಿಮೆ ಆಗ್ತಾ ಇದೆ ಅಂತ? ಯಾವೇ ಸರ್ಕಾರದಲ್ಲಿ ಅದು ನಮ್ಮ ಸರ್ಕಾರದಲ್ಲಿ ವಿರೋಧ ಪಕ್ಷದ ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಮೊದಲನೇ ಹಿಡ್ಕೊಂಡು ಈಗ ಸ್ವತಂತ್ರ ಸಿಕ್ಕಾಗಿಂದೂ ಅನ್ಯಾಯ ಆಗೈತಿ. ಸರ್ ಅವಿರೋಧವಾಗಿ ಆಯ್ಕೆ ಆಗ್ತಾರ, ಅವಿರೋಧವಾಗಿ ಉಪಾಧ್ಯಕ್ಷ ಸ್ಥಾನ ಯಾಕ? ಎಲ್ಲಾರು ಅನೌನ್ಸ್ಮೆಂಟ್ ಎಲ್ಲಾರು ಒಕ್ಕಟ್ಟಾಗಿ ಮಾಡಿದಾರೆ. ಯಾವುದು ಅಧ್ಯಕ್ಷದು ಚುನಾವಣೆ ಆಗಿಲ್ಲ, ಉಪಾಧ್ಯಕ್ಷ ಆಗಿಲ್ಲ. ಅಲ್ಲಿ ಏನ್ ಪಂಗಡಗಳು ಇದ್ದು ಆ ಪಂಗಡಗಳು ಎರಡೂ ಕೂಡಿಸಿ ನಾನಾ ಮುಂದಾಳತ್ವ ತಗೊಂಡ ಎಲ್ಲ ಸರಿ ಮಾಡಿ ಮಾಡಿಸಿದೀವಿ. ನಾ ಆಕಾಂಕ್ಷಿ ಇದ್ದೀನಿ, ಹೋಗಿ ಇವತ್ತು ಹೊಂಟಿದ್ದೀನಿ, ನಾಳೆ ಹೋಗಿ ಸಿಎಂ ಒತ್ತಾಯ ಮಾಡಿ ತಗೋತೀನಿ. ಯಾವ ಬೆಂಬಲ ಇಲ್ಲ, ಯಾವ ಪಕ್ಷ ಇಲ್ಲ. ನೀವು ಟಿವಿ ಮಾಧ್ಯಮದವ್ರು ಸುಮ್ಮನೆ ಬೆಳೆಸಾದ್ರೆ ಸಚಿವ